ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇದು ಕಾಶಿಯ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆ ಇರುವಂತಹ ಫೋಟೋಸ್ಗಳು. ಇನ್ನು ಯುಪಿಯ ಸಂಬಲ್ನ ದರ್ಗಾದ ಈ ಫೋಟೋಸ್ಗಳನ್ನು ಒಂದು ಸಾರಿ ನೋಡಿಬಿಡಿ. ಈಗ ನೋಡ್ತಿದ್ದೀರಲ್ಲ, ಇವು ಮಥುರಾದ ಕೃಷ್ಣನ ಜನ್ಮಸ್ಥಳದ ಒಳಗಡೆಯ ಭಾಗದ ಫೋಟೋಸ್ಗಳಿವು. ಇದರ ಜೊತೆಗೆ ಕುತುಬ್ ಮಿನಾರ್, ತಾಜ್ ಮಹಲ್, ಅಜ್ಮೀರ್ನ ದರ್ಗಾದ ಫೋಟೋಗಳನ್ನು ಒಮ್ಮೆ ನೋಡಿಬಿಡಿ. ಸದ್ಯ ಈ ಎಲ್ಲ ಸ್ಥಳಗಳಲ್ಲಿ ಹಿಂದುವ ಮೂಲ ದೇವಸ್ಥಾನಗಳಿದ್ದು ಅವುಗಳನ್ನು 15 ಮತ್ತು 16ನೇ ಶತಮಾನದಲ್ಲಿ ಕೆಡವಿ ಮಂದಿರಗಳ ಮೇಲೆ ಮಸೀದಿಗಳನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂತಹ ಆರೋಪಗಳನ್ನು ಮಾಡಿ ಹಿಂದೂಗಳು ಕೋರ್ಟಿನ ಮೆಟ್ಟಿಲನ್ನು ಏರಿದ್ದಾರೆ. ಈ ಎಲ್ಲ ಸ್ಥಳಗಳಲ್ಲಿ ಉತ್ಖನನ ಮಾಡಿ ಅಲ್ಲಿ ದೇವಾಲಯ ಇತ್ತೋ ಅಥವಾ ಇಲ್ವೋ ಅನ್ನುವಂತಹ ತೀರ್ಪನ್ನು ನೀಡಬೇಕು ಅಂತ ಈಗಾಗಲೇ ಕೋರ್ಟಿನ ಮೆಟ್ಟಿಲನ್ನು ಏರಲಾಗಿದೆ. ಈ ರೀತಿಯಾಗಿ ಕೋರ್ಟ್ನ ಮೆಟ್ಟಿಲೇರಲು ಮೂಲವಾದಂತಹ ಕಾರಣವಾಗಿದ್ದು ಅದೊಂದು ಪ್ರಕರಣ. ಅದುವೇ ಅಯೋಧ್ಯೆಯ ರಾಮಜನ್ಮಭೂಮಿಯ ಪ್ರಕರಣ. ಯಾವಾಗ 2019ರಲ್ಲಿ ರಾಮಜನ್ಮಭೂಮಿಯ ವಿವಾದ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ನೀಡುತ್ತೋ ಅದೇ ಕೇಸ್ನ ಆಧಾರವಾಗಿಟ್ಕೊಂಡು ಹಲವರು ಬೇರೆ ಬೇರೆ ಸ್ಥಳಗಳ ಬಗ್ಗೆ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಸದ್ಯ ಪ್ರಕರಣಗಳೆಲ್ಲವೂ ಸಹಿತ ಸುಪ್ರೀಂ ಕೋರ್ಟ್ ಮೆಟ್ಟಿನಲ್ಲಿರುವಾಗಲೇ RSSನ ಮುಖ್ಯಸ್ಥರಾಗಿರ್ತಕ್ಕಂತಹ ಮೋಹನ್ ಭಾಗವತ್ ಅವರು ನೀಡಿರುವಂತಹ ಅದೊಂದು ಹೇಳಿಕೆ ಸದ್ಯ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ವಿಶ್ವಗುರು ಭಾರತ್ ಎಂಬ ಉಪನ್ಯಾಸ ಮಾಲಿಕೆಯಲ್ಲಿ ನೀಡಿರತಕ್ಕಂತಹ ಹೇಳಿಕೆ ಸದ್ಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಬಳಿಕ ಹೊಸ ಮಂದಿರ ಮಸೀದಿಗಳನ್ನು ಬೇಕಂತಲೇ ಹುಟ್ಟು ಹಾಕಲಾಗ್ತಾ ಇದೆ. ಇಂತಹ ವಿವಾದ ಸೃಷ್ಟಿ ಮಾಡಿ ಕೆಲವೊಬ್ಬರು ಹಿಂದೂ ನಾಯಕರು ಅಂತ ಬಿಂಬಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ನೇರವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗ್ತಾ ಇದೆ ಅನ್ನುವಂತಹ ಅರಿವಿರಬೇಕು ಅಂತ ಸಹಿತ ಹೇಳಿದ್ದಾರೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಎನ್ನದೆ ಎಲ್ಲರೂ ಸಹಿತ ಒಗ್ಗಟ್ಟಾಗಿದ್ದರೆ ಮುಂದಿನ 20 ವರ್ಷದಲ್ಲಿ ಭಾರತ ವಿಶ್ವಗುರು ಆಗಲಿದೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಕಾಂಗ್ರೆಸ್ನ ಶಶಿ ತರೂರ್ ಮತ್ತು ಮುಸ್ಲಿಂ ಸಮುದಾಯದ ಕೆಲವು ನಾಯಕರು ಸ್ವಾಗತವನ್ನು ಮಾಡಿದರೆ ಬಿಜೆಪಿಯ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಸನಾತನವನ್ನು ಉಳಿಸಬೇಕು, ಸನಾತನವನ್ನು ಬೆಳೆಸಬೇಕು ಅಂತ ಹೇಳೋ ಮೂಲಕವಾಗಿ ಹಿಂದುತ್ವದ ಪರವಾಗಿ ವಾದವನ್ನು ಮಾಡಿದ್ದಾರೆ. ಸದ್ಯ ಇದೆಲ್ಲದರ ಮಧ್ಯೆ ಮೋಹನ್ ಭಾಗವತ್ ನೀಡಿರೋ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸೋದ್ರಂತೂ ಸುಳ್ಳಲ್ಲ. ಅದೇನೇ ಇರಲಿ, ನಮ್ಮ ನಾಳೋ ನಾಯಕರು ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತದೆ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದರೆ ಭಾರತ ನಿಜವಾದಂತಹ ಜಾತ್ಯತೀತ ರಾಷ್ಟ್ರವಾಗೋದಕ್ಕೆ 100% ಸಾಧ್ಯ ಇದೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.